ಆ್ಯಕ್ಚುಲಿ ಒಂದು ಕ್ಲೋಸ್ಡ್ ಡೋರ್ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಶುರುವಾಗೋದಕ್ಕಿಂತ ಮುಂಚೆಯೇ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟರಂತ, ಗನ್ ಮ್ಯಾನ್ಗಳಾಯಿತು ಯಾರೇ ಆಯಿತು ಇದನ್ನೇನು ವೀಡಿಯೋ ರೆಕಾರ್ಡ್ ಮಾಡೋಂಗಿಲ್ಲ ಅಂತ ಸ್ಪಷ್ಟ ಎಚ್ಚರಿಕೆ ಕೊಟ್ಟರು. ಕ್ಲೋಸ್ಡ್ ಡೋರ್ ಮೀಟಿಂಗ್ ಅಂದರೆ ಸಹಜ, ಮೀಟಿಂಗಿಗೆ ಆಹ್ವಾನಿತರು ಅಪೇಕ್ಷಿತರನ್ನು ಬಿಟ್ಟು ಉಳಿದವ್ರನ್ನೆಲ್ಲ ಹೊರಗೆ ಕಳಿಸ್ತಾರೆ. ನಮ್ಮ ರಿಪೋರ್ಟರ್ ಮಾರುತೇಶಿ ಹೊರಗಡೆ ಬಾಗಿಲ ಹತ್ರನೇ ನಿಂತ್ಕೊಂಡಿದ್ರು, ಇವ್ರು ಮೈಕ್ ಹಿಡ್ಕೊಂಡೇ ಮಾತಾಡ್ತಿದ್ದಿದೆಯಲ್ಲ ಪೂರ್ತಿಯಾಗಿ ಕೇಳಿಸ್ತಾ ಇತ್ತಂತೆ, ಯಾರ್ಯಾರು ಏನೇನು ಅಂತಿದ್ದಾರೆ ಅಂತ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಮಾರುತೇಶ್ ಕೊಟ್ಟಂಥ ಯಾರ್ಯಾರು ಏನೇನು ಹೇಳಿದ್ರು ಅನ್ನೋ ಅಂಶಗಳನ್ನು ಯಥಾವತ್ತಾಗಿ ನಿಮಗೆ ಹೇಳ್ತೀನಿ. ಸಂಪುಟ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು, ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಿದ್ದು, ಸಂಪುಟ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದನ್ನು ವಿರೋಧಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕರು ವಿರೋಧಿಸಿದ್ದಾರೆ, ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅಂದ್ರಂತೆ. ನೋಡಿ, ಅಪರೂಪದಲ್ಲಿ ಅಪರೂಪ ಇದು, ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಒಂದು ವಿಷಯದಲ್ಲಿ ಸೇಮ್ ಪೇಜಿಗೆ ಬರೋದು. ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅಂದಾಗ ಉಳಿದವರೆಲ್ಲ ಚಪ್ಪಾಳೆ ತಟ್ಟಿದ್ರು. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ, ರಾಜ್ಯ ಮಾಡೋ ಅವಶ್ಯಕತೆ ಏನಿತ್ತು ಅನ್ನೋದು ಅರ್ಥ ಆಗ್ತಿಲ್ಲ. ನಾವೆಲ್ಲರೂ ಈ ಸಂದರ್ಭದಲ್ಲಿ ಒಗ್ಗಟ್ಟು ಪ್ರದರ್ಶಿಸಬೇಕು ಅನ್ನೋದು ಕುಮಾರಸ್ವಾಮಿ ಅವರು ಆಡಿದ ಮಾತುಗಳ ಸಾರಾಂಶ ಆಗಿತ್ತು. ಇನ್ನು ಆರ್ ಅಶೋಕ್ ಅವರು, ನಮ್ಮದೊಂದು ದೊಡ್ಡ ಸಮುದಾಯ, ಎರಡನೆಯ ಅತಿ ದೊಡ್ಡ ಜಾತಿ ಅನ್ನೋದು ಸಣ್ಣ ಮಕ್ಕಳಿಗೂ ಗೊತ್ತಿದೆ. ಸಮೀಕ್ಷೆ ಮಾಡುವಾಗ ಏನಾದರೂ ತಪ್ಪಾದರೆ ನಾಳೆ ಸಮಸ್ಯೆ ಆಗತ್ತೆ. ಸಮೀಕ್ಷೆಯಲ್ಲಿ ತಪ್ಪಾಗಿ ಮಾಡಿದ್ರೆ ಜನ ನಮಗೆ ಶಿಕ್ಷೆ ಕೊಡ್ತಾರೆ. ನಾವೆಲ್ಲ ನಾಳೆ ಶಾಸಕರಾಗಬೇಕು, ಮಂತ್ರಿ ಆಗಬೇಕು ಅನ್ನೋರು. ಸಮೀಕ್ಷೆ ವಿಷಯದಲ್ಲಿ ತಪ್ಪಾಗೋದು ಬೇಡ ಅಂದ್ರಂತೆ ಆರ್ ಅಶೋಕ್ ಅವರು. ಇನ್ನು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಅನ್ನೋದು ಕುತೂಹಲಕಾರಿ. ಅವ್ರು, ನಾನು ಆರಂಭದಲ್ಲೇ ಹೇಳಿದೆ, ಯಾರು ವಿಡಿಯೋ ಏನೂ ರೆಕಾರ್ಡ್ ಮಾಡೋಂಗಿಲ್ಲ ಇದನ್ನು ಅಂತ ಹೇಳಿದ್ರು. ಬಟ್ ಏನು ಮಾತಾಡಿದ್ರು ಅನ್ನೋದು ಹೊರಗಡೆನೇ ಕೇಳಿಸ್ತಾ ಇತ್ತು. ಒಳಗಡೆ ಅವರು ಬಂದು ಏನೋ ಮಾಹಿತಿ ಕೊಟ್ಟುಬಿಟ್ರು ನಮಗೆ ಅಂತಲ್ಲ, ನಾವು ಹೊರಗಡೆ ಕೂತ್ಕೊಂಡಿದ್ದು ನಮ್ಮ ರಿಪೋರ್ಟರ್ಗೆ ಕೇಳಿಸ್ತಿತ್ತಲ್ಲಿ ಏನು ಮಾತಾಡ್ತಿದ್ದಾರೆ ಅನ್ನೋದು. ನಮ್ಮ ಸಮುದಾಯದ ರಕ್ಷಣೆಗೆ ನಾವು ಬೇರೆ ಸ್ಟ್ರಾಟಜಿ ಮಾಡಬೇಕು. ಆತುರಾತುರವಾಗಿ ಏನನ್ನ, ಜಾತಿ ಗಣತಿಯನ್ನು ಆತುರಾತುರವಾಗಿ ಮಾಡ್ತಾ ಇರೋದು ರೈಟೋ ರಾಂಗೋ ಅದರ ಚರ್ಚೆ ಬೇಡ. ಜಾತಿ ಗಣತಿಯಿಂದ ನಮ್ಮ ಸಮಾಜಕ್ಕೆ ಅನುಕೂಲ ಆಗತ್ತೆ. ಹೆಚ್ಚುವರಿ ಶಿಕ್ಷಕರನ್ನು ನೇಮಿಸಿ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನ ಮುಂದೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. 15 ದಿನಗಳಲ್ಲಿ ಇದನ್ನು ಮಾಡೋದಕ್ಕಾಗತ್ತಾ ಆಗೋದಿಲ್ವಾ ಅನ್ನೋದೆಲ್ಲ ನಿಮಗೆ ಬೇಡ. ಇದನ್ನು ಮುಂದೂಡಬೇಕಾ ಈಗಲೇ ಮಾಡಬೇಕಾ ಅನ್ನೋದನ್ನೆಲ್ಲ ನಮಗೆ ಬಿಡಿ ಅಂದ್ರಂತೆ ಡಿ ಕೆ ಶಿವಕುಮಾರ್ ಅವರು.